ಹಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಇದ್ದೇನೆ ಟಾಪ್ 5 ಬ್ಯಾಂಕಿಂಗ್ ಸ್ಟಾಕ್ಸ್, 5 ಉತ್ತಮ ಬ್ಯಾಂಕಿಂಗ್ ಶೇರ್ಗಳು ಹೂಡಿಕೆಗಾಗಿ ಅಥವಾ ಇನ್ವೆಸ್ಟ್ಮೆಂಟ್ಗಾಗಿ. ಬ್ಯಾಂಕಿಂಗ್ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿದರೆ ತುಂಬ ಗ್ರೋತ್ ಅಪಾರ್ಚುನಿಟಿ ನನಗೆ ಕಾಣ್ತಾ ಇದೆ. ಇದು ಒಂದು ಒಳ್ಳೆ ಕಾರ್ಪಸ್ ಬಿಲ್ಡ್ ಮಾಡುವಂಥ ಸ್ಟಾಕ್ಸ್ ಆಗಿರುತ್ತೆ. ಬ್ಯಾಂಕಿಂಗ್ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ನಿಮ್ಮ ಇನ್ವೆಸ್ಟ್ಮೆಂಟ್ ಗ್ರೋತ್ ಆಗೋ ಅಪಾರ್ಚುನಿಟಿ ತುಂಬ ಇದೆ. ಒಳ್ಳೆ ರಿಟರ್ನ್ಸ್ ಎಕ್ಸ್ಪೆಕ್ಟೆಡ್ ಫಾರ್ ಲಾಂಗ್ ಟರ್ಮ್. ಸೊ ಈ ವಿಡಿಯೋದ ಕೊನೆಯಲ್ಲಿ ನಾನು ಬ್ಯಾಂಕಿಂಗ್ ಸ್ಟಾಕನ್ನು ಯಾಕೆ ಸೆಲೆಕ್ಟ್ ಮಾಡಿದ್ದೇನೆ ಅನ್ನೋದ್ರ ಬಗ್ಗೆ ಕ್ಲಿಯರ್ ಆಗಿ ಹೇಳ್ತೇನೆ. ಯಾವುದೆಲ್ಲ ನನ್ನ ಟಾಪ್ 5 ಲಿಸ್ಟಲ್ಲಿದೆ ಅದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ, ಬನ್ನಿ ಫ್ರೆಂಡ್ಸ್. ನನ್ನ ಮೊದಲನೇ ಬ್ಯಾಂಕಿಂಗ್ ಸ್ಟಾಕ್ ಯಾವುದಪ್ಪ ಅಂತ ಹೇಳೋದಾದ್ರೆ ಅದು ICICI ಬ್ಯಾಂಕ್ ಲಿಮಿಟೆಡ್. ಕರೆಂಟ್ ಮಾರ್ಕೆಟ್ ಪ್ರೈಸ್ ಇದು 693 ಅರೌಂಡ್ ಟ್ರೇಡ್ ಆಗ್ತಾ ಇದೆ. ಸೊ ಈ ಪರ್ಟಿಕ್ಯುಲರ್ ಸ್ಟಾಕ್ ನನ್ನ ಪ್ರಕಾರ ಇದು ಮೋಸ್ಟ್ ಅಂಡರ್ ವ್ಯಾಲ್ಯೂಡ್ ಸ್ಟಾಕ್. ಇದು ಎಕ್ಸ್ಪೆಕ್ಟೆಡ್ ರಿಟರ್ನ್ ಇನ್ನೂವರೆಗೂ ಕೊಡಲಿಲ್ಲ. ಸೊ ಇನ್ ಫ್ಯೂಚರಲ್ಲಿ ಇದು ತುಂಬ ಗ್ರೋತ್ ಕೊಡುವ ಅಪಾರ್ಚುನಿಟೀಸ್ ಇದೆ, ತುಂಬ ಚಾನ್ಸಸ್ ನನಗೆ ಕಾಣ್ತದೆ. ಇದು ಒಳ್ಳೆ ಪರ್ಫಾರ್ಮಿಂಗ್ ಬ್ಯಾಂಕ್, ಒಳ್ಳೆ ರಿಸಲ್ಟ್ಸ್ ಎಲ್ಲ ಕೊಡ್ತಾ ಇದೆ. ಸೊ ಒಳ್ಳೆ ಇವ್ರದ್ದು ಇನ್ವೆಸ್ಟ್ಮೆಂಟ್ ಪ್ಲಾನ್ಸ್, ಇವ್ರ ಫ್ಯೂಚರ್ ಪ್ರಾಸ್ಪೆಕ್ಟ್ಸ್ ತುಂಬ ಚೆನ್ನಾಗಿದೆ. ಸೊ ಈ ಸ್ಟಾಕಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಾವು 1 ಮಂತ್ ಇದು ರಿಟರ್ನ್ ನಾವು ನೋಡೋದಾದ್ರೆ 1 ಮಂತಲ್ಲಿ ಇದು -4% ಅಂತ ಕಾಣುತ್ತೆ. ಬಟ್ ಅದೇ ನೀವು 6 ಮಂತಲ್ಲಿ ನೋಡೋದಾದ್ರೆ ಇದರ ರಿಟರ್ನ್ ನೋಡಿ ಜಂಪ್ ಆಗಿ 21% ಹೋಗಿದೆ. ಸೊ ಅದೇ ಥರ ನೀವು 1 ಇಯರ್ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರೆ ಅಥವಾ ಮಾಡಿದರೆ ನೀವು ಎಕ್ಸ್ಪೆಕ್ಟೆಡ್ ರಿಸಲ್ಟ್ ನೋಡ್ಬೋದು. 85%ವರೆಗೂ ಗ್ರೋತ್ ಆಗಿದ್ದು ಇದರಲ್ಲಿ ಕಾಣ್ತದೆ. ಸೊ ಮ್ಯಾಕ್ಸಿಮಮ್ ನಾವು ರಿಟರ್ನ್ಸ್ ನೋಡೋದಾದ್ರೆ ನೋಡಿ ಫಂಡಮೆಂಟಲಿ ತುಂಬ ಸ್ಟ್ರಾಂಗ್, ಒಳ್ಳೆ ಚಾರ್ಟ್ ಪ್ಯಾಟರ್ನ್. 16,000ವರೆಗೂ ಇದು ಗ್ರೋತ್ ಆಗಿದೆ ಟಿಲ್ ಡೇಟ್. ಯಾರು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ 2099-2000 ಇಂದ ಯಾರು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಸೊ ಅವರು ಹೋಲ್ಡ್ ಮಾಡಿದರೆ 16,000 ರಿಟರ್ನ್ಸ್. ಅಂದರೆ ನೀವು ಇಮ್ಯಾಜಿನ್ ಮಾಡ್ಬೋದು ಎಷ್ಟು ರಿಟರ್ನ್ ಇದು ಕೊಟ್ಟಿದೆ ಅಂತ ಹೇಳಿ. ಈ ಸ್ಟಾಕಲ್ಲಿ ಕೆಲವೊಂದು ಇಶ್ಯೂಸ್ ಆಗಿತ್ತು. ಮೊದಲು CEO ಬಗ್ಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಅದಾದ ನಂತರ ಈ ಸ್ಟಾಕ್ ಕ್ರ್ಯಾಶ್ ಆಗಿತ್ತು. ಆಮೇಲೆ ಕೊರೋನಾದಲ್ಲಿ ಸಹ ನೋಡಿ, ಕೊರೋನಾ ಟೈಮಲ್ಲಿ ಸಹ ಇದು ಸ್ಟಾಕ್ ತುಂಬ ಕ್ರ್ಯಾಶ್ ಆಗಿತ್ತು. ಆಲ್ಮೋಸ್ಟ್ 36-37%ವರೆಗೂ ಇದು ಕ್ರ್ಯಾಶ್ ಆಗಿತ್ತು. ಬಟ್ ಸೊ ಎಷ್ಟು ಕ್ರ್ಯಾಶ್ ಆಗಿತ್ತು ಅದು ವಾಪಸ್ ಬರಲಿಕ್ಕೆ ತುಂಬ ಟೈಮ್ ತಗೊಳ್ಳೋದಿಲ್ಲ. ನೋಡಿ ತುಂಬ ಟೈಮ್ ತಗೊಳ್ಳಿಲ್ಲ. ಈಗ ಕರೆಂಟ್ ಮಾರ್ಕೆಟ್ ಪ್ರೈಸ್ ನೀವು ನೋಡೋದಾದ್ರೆ ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ. ಅದು ಎಲ್ಲಿಂದ ಕ್ರ್ಯಾಶ್ ಆಗಿದೆ ಅದಕ್ಕಿಂತ ಜಾಸ್ತಿ ಗ್ರೋತ್ ಆಗಿದೆ. ಸೊ ಫಂಡಮೆಂಟಲ್ ಸ್ಟ್ರಾಂಗ್ಸ್ ಇದ್ದು ಒಂದು ಏನು ಹೈಲೈಟ್ಸ್ ಅಂತ ಹೇಳಿದ್ರೆ ಅಥವಾ ಒಂದೇನು ಫೀಚರ್ಸ್ ಅಂತ ಹೇಳಿದರೆ ಅದು ಕ್ರ್ಯಾಶ್ ಆದರೂ ಸಹ ಕೂಡಲೇ ಅದು ರಿಟರ್ನ್ ಆಗುತ್ತೆ ಅಥವಾ ಬೌನ್ಸ್ ಬ್ಯಾಕ್ ಆಗುತ್ತೆ. ಸೊ ಇದು ICICI ಬ್ಯಾಂಕ್ ನಾನು ಟಾಪ್ 1ನಲ್ಲಿ ಯಾಕೆ ಇಟ್ಟಿದ್ದೇನೆ ಅಂತ ಹೇಳಿದರೆ ಈ ಪರ್ಟಿಕ್ಯುಲರ್ ಸ್ಟಾಕ್ ತುಂಬ ಪೊಟೆನ್ಷಿಯಲ್ ಇರುವಂಥ ಸ್ಟಾಕ್. ಸೊ ಮೊದಲನೇದು ವ್ಯಾಲ್ಯೂಯೇಷನ್. ಕರೆಂಟ್ಲಿ ಇದು ಒಳ್ಳೆ ವ್ಯಾಲ್ಯೂಯೇಷನ್ ಪ್ರೈಸಲ್ಲಿ ಟ್ರೇಡ್ ಆಗ್ತಾ ಇದೆ. ಸೊ ಇನ್ವೆಸ್ಟರ್ಸಿಗೆ ಒಳ್ಳೆ ಅಪಾರ್ಚುನಿಟಿ ಕೊಡ್ತಾ ಇದೆ. ಈ ಪರ್ಟಿಕ್ಯುಲರ್ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿದಂಥ ಇನ್ವೆಸ್ಟರ್ಸಿಗೆ ಫ್ಯೂಚರಲ್ಲಿ ಎಸ್ಪೆಷಲಿ ಲಾಂಗ್ ಟರ್ಮಲ್ಲಿ ತುಂಬ ಹೆವಿ ರಿಟರ್ನ್ಸ್ ಕೊಡುವಂಥ ಎಲ್ಲ ಸಾಧ್ಯತೆ ನನಗೆ ಕಾಣ್ತಾ ಇದೆ. ಆಮೇಲೆ ಈ ಪರ್ಟಿಕ್ಯುಲರ್ ಬ್ಯಾಂಕ್ ಲಾರ್ಜ್ ಕ್ಯಾಪ್ ಬ್ಯಾಂಕ್. ಸೊ ಲಾರ್ಜ್ ಕ್ಯಾಪ್ ಬ್ಯಾಂಕಿಂದ ಅದರದೇ ಆದ ಬೆನಿಫಿಟ್ಸ್ ಇದೆ. ಸೊ ಫ್ಯೂಚರ್ ಗ್ರೋತ್ ನಾನು ಕನ್ಸಿಡರ್ ಮಾಡೋದಾದರೆ ತುಂಬ ಒಳ್ಳೆ ರಿಟರ್ನ್ ಕೊಡುವಂಥ ಚಾನ್ಸಸ್ ಕಾಣುತ್ತೆ. ನನ್ನ ಎರಡನೇ ಸ್ಟಾಕು ಕೋಟಕ್ ಮಹೀಂದ್ರಾ ಬ್ಯಾಂಕ್. ಇದು 1990 ಕರೆಂಟ್ ಮಾರ್ಕೆಟ್ ಪ್ರೈಸ್ ನಡೀತಾ ಇದೆ. ಸೊ ಇದು ಸಹ ಒಳ್ಳೆ ಬ್ಯಾಂಕ್, ಲಾರ್ಜ್ ಕ್ಯಾಪ್ ಬ್ಯಾಂಕ್. ಈ ಬ್ಯಾಂಕಿದ್ದು ನಾವು ರಿಟರ್ನ್ಸ್ ನೋಡೋದಾದರೆ 1 ಮಂತಲ್ಲಿ ನಮಗೆ ಸಾಧಾರಣ 11% ಗ್ರೋತ್ ಕಾಣ್ತಾ ಇದೆ, ರಿಟರ್ನ್ಸ್ ಪರ್ಸೆಂಟೇಜಲ್ಲಿ ಕಾಣ್ತಾ ಇದೆ. ಅದೇ ನಾವು 6 ಮಂತಲ್ಲಿ ನೋಡೋದಾದರೆ 13%. 1 ಇಯರ್ ನೀವು ನೋಡಿ 51% ಗ್ರೋತ್ ಇದೆ. ಸೊ ಈ ಬ್ಯಾಂಕ್ ಸಹ ಒಳ್ಳೆ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ಈ ಬ್ಯಾಂಕಿನ ಪ್ರೆಸೆನ್ಸ್ ಪ್ಯಾನ್ ಓವರ್ ಇಂಡಿಯಾ ಚೆನ್ನಾಗಿದೆ. ಮಾಡರ್ನ್ ಬ್ಯಾಂಕಿಂಗ್ ಅಪ್ರೋಚ್ ಇವ್ರದ್ದು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಈ ಸ್ಟಾಕ್ ಸಹ ಫ್ಯೂಚರಲ್ಲಿ ಒಳ್ಳೆ ರಿಟರ್ನ್ ಕೊಡುವಂಥ ಎಲ್ಲ ಪಾಸಿಬಿಲಿಟೀಸ್ ಇದೆ. ನೆಕ್ಸ್ಟ್ ನೋಡೋದಾದರೆ ನನ್ನ ಥರ್ಡ್ ಪಿಕ್ AU ಸ್ಮಾಲ್ ಫೈನಾನ್ಸ್ ಬ್ಯಾಂಕ್. ಇದೊಂದು SFPB ಅಂತ ಹೇಳ್ತೇವೆ, ಸ್ಮಾಲ್ ಫೈನಾನ್ಸ್ ಬ್ಯಾಂಕ್. ಇದರಲ್ಲಿ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇಂಡಿಯಾದಲ್ಲಿ AU ನಂಬರ್ 1 ಅಂತ ನಾನು ಹೇಳ್ಬೋದು. ಇದರದ್ದು ಪರ್ಫಾರ್ಮೆನ್ಸ್ ಮತ್ತು ಇದರದ್ದು ಸಹ ರಿಸಲ್ಟ್ ಎಲ್ಲ ಚೆನ್ನಾಗಿದೆ. ಈ ಕಂಪನಿ ಸಹ, ಈ ಬ್ಯಾಂಕ್ ಸಹ ಒಳ್ಳೆ ಪರ್ಫಾರ್ಮಿಂಗ್ ಬ್ಯಾಂಕ್, ಒಳ್ಳೆ ರೆಪ್ಯುಟೇಷನಲ್ಲಿ ಇದೆ. ನಾರ್ತ್ ಸೈಡ್ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ AU ಸ್ಮಾಲ್ ಫೈನಾನ್ಸ್ ಬ್ಯಾಂಕ್. ಸೊ ಪ್ರೀವಿಯಸ್ಲಿ ನಾವು ನೋಡಿದ್ದು ICICI ಬ್ಯಾಂಕ್ ಮತ್ತು ಕೋಟಕ್ ಬ್ಯಾಂಕ್ ಎರಡು ಲಾರ್ಜೆಸ್ಟ್ ಪ್ರೈವೇಟ್ ಬ್ಯಾಂಕ್ಸ್. ಅದೇ ಥರ ಇದು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ನಲ್ಲಿ ಲಾರ್ಜೆಸ್ಟ್ ಬ್ಯಾಂಕ್ ಅಂತ ಹೇಳ್ಬೋದು. ಸೊ ಇದರದ್ದು ಸಹ ಫ್ಯೂಚರ್ ಪ್ರಾಸ್ಪೆಕ್ಟ್ ತುಂಬ ಚೆನ್ನಾಗಿದೆ. ಇದು ಸಹ ಒಳ್ಳೆ ರಿಟರ್ನ್ ಕೊಡುವಂಥ ಎಲ್ಲ ಲಕ್ಷಣ ಕಾಣುತ್ತೆ. ಸೊ ಈ ಸ್ಟಾಕಲ್ಲಿ ಸಹ ನಾವು ನೋಡ್ಬೋದು, ಇನ್ವೆಸ್ಟ್ಮೆಂಟ್ ಅಪಾರ್ಚುನಿಟಿ ಹುಡುಕ್ಬೋದು. 1182 ದ ಬೆಸ್ಟ್ ಪ್ರೈಸ್. ಈ ಪ್ರೈಸಲ್ಲಿ ನೀವು ಆ್ಯಡ್ ಮಾಡ್ಕೊಳ್ಬೋದು ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದರೆ, ಅಥವಾ ಯಾವಾಗ ಸ್ಟಾಕ್ ಮಾರ್ಕೆಟ್ ನಿಮಗೆ ಅಪಾರ್ಚುನಿಟಿ ಕೊಡ್ತದೆ ಯಾವಾಗ ಈ ಶೇರಲ್ಲಿ ಡಿಪ್ ಆಗುತ್ತೆ, ಸೊ ಅಕ್ಯುಮುಲೇಟ್ ಮಾಡ್ಬೋದು, ಫ್ರೆಶ್ ಬೈಯಿಂಗ್ ಸಹ ಮಾಡ್ಬೋದು. ಲಾಂಗ್ ಟರ್ಮಲ್ಲಿ AU ಸ್ಮಾಲ್ ಫೈನಾನ್ಸ್ ತುಂಬ ರಿಟರ್ನ್ ಕೊಡುತ್ತೆ ಅಂತ ನಾನು ಹೇಳ್ಬೋದು. ಸೊ ಈ ಒಂದು ಶೇರನ್ನು ಕನ್ಸಿಡರ್ ಮಾಡ್ಬೋದು. ಸೊ ಈ AUದು ರಿಟರ್ನ್ ನಾವು ಹೇಗಿದೆ ಅಂತ ಚೆಕ್ ಮಾಡೋದಾದರೆ, ಸೊ 1 ಮಂತಲ್ಲಿ ನಮಗೆ 1% ಆ್ಯಸ್ ಯೂಶುವಲ್, ಅದು ನಾಮಿನಲ್ ರಿಟರ್ನ್. 6 ಮಂತಲ್ಲಿ ನೀವು ನೋಡಿದ್ರೆ ಮೈನಸಲ್ಲಿದೆ. ಬಟ್ 1 ಇಯರಲ್ಲಿ ನೀವು ನೋಡಿ 76%
ರಿಟರ್ನ್ ತೋರಿಸ್ತಾ ಇದೆ. ಸೊ ಮಿಡ್ಲಲ್ಲಿ ಸ್ವಲ್ಪ ವಾಲಟಿಲಿಟಿ ಜಾಸ್ತಿ ಇದೆ. ಕೊರೋನಾ ಟೈಮ್ ಆಗಲಿ ಮತ್ತು ಕೆಲವೊಂದು ಬ್ಯಾಂಕಿಂಗಲ್ಲಿ ಇರುವಂಥ ಕೊರೋನಾ ಟೈಮಲ್ಲಿ ಬಂದಿರುವಂಥ ನ್ಯೂಸ್ ರಿಪೇಮೆಂಟ್ ಆಗಿ ಹಾಗಾಗಿ ಸ್ವಲ್ಪ ಪ್ರಾಬ್ಲಮಲ್ಲಿದೆ. ಬಟ್ ಲಾಂಗರ್ ಟರ್ಮಲ್ಲಿ ಈ ಸ್ಟಾಕ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡುವಂಥದ್ದೆಲ್ಲ ಪಾಸಿಬಿಲಿಟೀಸ್ ಇದೆ. ಸೊ ಮ್ಯಾಕ್ಸಿಮಮ್ ನಾವು ನೋಡೋದಾದರೆ ಮ್ಯಾಕ್ಸಿಮಮ್ ನೀವು ನೋಡಿ 98% ರೌಂಡೆಡ್ 98% ರಿಟರ್ನ್ ಇದೆ. ನಾ ಈ ಕಂಪನಿದು CAGR ಸಹ ಚೆಕ್ ಮಾಡಿದ್ದೇನೆ. CAGR ಅಂತ ಹೇಳಿದ್ರೆ ಕಂಪೌಂಡೆಡ್ ಆ್ಯನ್ಯುವಲ್ ಗ್ರೋತ್ ರೇಟ್, ಅದು 40%ಗಿಂತ ಜಾಸ್ತಿ ಇದೆ. ಬ್ಯಾಂಕಿಂಗ್ ಸ್ಟಾಕ್ನಲ್ಲಿ ಈ ಥರ ಇರೋದು ತುಂಬ ಗ್ರೇಟ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ಸ್ಟಾಕನ್ನು ನಾವು ಕನ್ಸಿಡರ್ ಮಾಡ್ತಾ ಇದ್ದೇನೆ. ಸೊ ನೆಕ್ಸ್ಟ್ ಮೂವ್ ಆಗೋಣ. ನನ್ನ ಫೋರ್ತ್ ಪಿಕ್ ನೋಡೋದಾದರೆ HDFC ಬ್ಯಾಂಕ್ ಲಿಮಿಟೆಡ್. ಪ್ರೈವೇಟ್ ಬ್ಯಾಂಕಿಂಗ್ನಲ್ಲಿ ಇದು ಲೀಡಿಂಗ್ ಬ್ಯಾಂಕ್ ಅಂತ ಹೇಳ್ಬೋದು, ಟಾಪ್ ಇನ್ ದ ಇಂಡಿಯಾ. ಸೊ ಇವರದ್ದು ಒಳ್ಳೆ ಹಿಸ್ಟರಿ ಇದೆ, ಒಳ್ಳೆ ರಿಟರ್ನ್ ಕೊಟ್ಟಾಗಿದೆ ಇನ್ವೆಸ್ಟರ್ಸಿಗೆ. ಆದರೂ ಸಹ ಇದು ಪರ್ಫಾರ್ಮಿಂಗ್ ಆಲ್ವೇಸ್ ಅಂತ ಗೋಲ್ಡ್ ಥರ ಇದು ಬ್ಯಾಂಕ್ ಅಥವಾ HDFC ಗ್ರೂಪ್. ಸೊ ಈ ಪರ್ಟಿಕ್ಯುಲರ್ ಶೇರಲ್ಲಿ ನೀವು ಯಾವಾಗಲಾದರೂ ನಿಮಗೆ ಡಿಪ್ ಕಂಡು ಬಂದರೆ ಅಥವಾ ಯಾವಾಗಾದರೂ ಮಾರ್ಕೆಟ್ ಕರೆಕ್ಷನ್ ಮಾಡಿದರೆ ಖಂಡಿತ ಈ ಶೇರನ್ನು ನೀವು ಕನ್ಸಿಡರ್ ಮಾಡ್ಬೋದು. ಒಳ್ಳೆ ಫ್ಯೂಚರ್ ಇನ್ವೆಸ್ಟ್ಮೆಂಟಿಗೆ ಒಳ್ಳೆ ಎನಿ ಟೈಮ್ ಇದು ಆಲ್ವೇಸ್ ಇನ್ವೆಸ್ಟ್ ಮಾಡುವಂಥ ಸ್ಟಾಕ್. ಸೊ ಫಾರ್ಮಾಲಿಟಿಗೆ ನಾನು ರಿಟರ್ನ್ ನೋಡೋದಾದರೆ 6 ಮಂತಲ್ಲಿ ನೀವು ನೋಡಿ ಆಲ್ಮೋಸ್ಟ್ 9.5ವರೆಗೂ ರಿಟರ್ನ್ ಕೊಡ್ತದೆ. 1 ಇಯರ್ ನೀವು ನೋಡಿ, 1 ಇಯರಲ್ಲಿ 42% ಅಂತ ಹೇಳ್ಬೋದು. ಸೊ 5 ಇಯರ್ಸಲ್ಲಿ ನೀವು ಇದು ಇನ್ವೆಸ್ಟ್ಮೆಂಟ್ ಹೊರೈಸನ್ ನೋಡೋದಾದರೆ ಆಲ್ಮೋಸ್ಟ್ 147 ಪ್ಲಸ್ ಅಂತ ಹೇಳ್ಬೋದು. ಸೊ ಮ್ಯಾಕ್ಸಿಮಮ್ ಚಾರ್ಟ್ ನೀವು ನೋಡೋದಾದರೆ ತುಂಬ ಬ್ಯೂಟಿಫುಲ್ ಚಾರ್ಟ್ ಅಂತ ಹೇಳ್ಬೋದು. ಮ್ಯಾಕ್ಸಿಮಮ್ ರಿಟರ್ನ್ಸ್ ನೋಡಿ 28,000 ಪ್ಲಸ್ ರಿಟರ್ನ್ ಇದೆ. ಸೊ ಈ ಪರ್ಟಿಕ್ಯುಲರ್ ಸ್ಟಾಕನ್ನು ನೀವು ಲಾಂಗ್ ಟರ್ಮ್ ಒಂದು 10 ಇಯರ್ಸ್ವರೆಗೂ ಇಟ್ಟು ಸಹ ನಿಮಗೆ ಒಳ್ಳೆ ರಿಟರ್ನ್ಸ್ ಕೊಡುವಂಥದ್ದು ಬ್ಯಾಂಕ್. ಸೊ ಈ ಬ್ಯಾಂಕ್ ಯಾವಾಗಾದರೂ ನಿಮಗೆ ಕರೆಕ್ಷನಲ್ಲಿ ಸಿಕ್ಕಿದರೆ ಖಂಡಿತ ಅಕ್ಯುಮುಲೇಟ್ ಮಾಡ್ತಾ ಹೋಗಿ. ಮ್ಯಾಕ್ಸಿಮಮ್ ಇನ್ವೆಸ್ಟರ್ಸ್ ಮ್ಯೂಚುವಲ್ ಫಂಡ್ಸ್ ಈ ಪರ್ಟಿಕ್ಯುಲರ್ ಬ್ಯಾಂಕಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ದೊಡ್ಡ QIBs FIs ಜಾಸ್ತಿಯಾಗಿ ಹಣನ ಈ ಕಂಪನಿಯಲ್ಲಿ ಹಾಕ್ತಾರೆ, ಈ ಪರ್ಟಿಕ್ಯುಲರ್ ಬ್ಯಾಂಕಲ್ಲಿ ಹಾಕ್ತಾರೆ. ಸೊ ರಿಟೇಲ್ ಇಂಡಿವಿಜುವಲ್ ಇನ್ವೆಸ್ಟರ್ಸ್ನ ನೀವು SIP ಮೂಲಕನೋ ಅಥವಾ ಲಂಸಮ್ ಮಾಡಲಿಕ್ಕಾಗದೇ ಇದ್ದರೆ ನಿಮಗೆ SIP ಥ್ರೂ ಅಥವಾ ಎವ್ರಿ ಮಂತ್ ಅಥವಾ ಯಾವಾಗಾದ್ರೂ ಮಾರ್ಕೆಟ್ ಕರೆಕ್ಷನ್ ಇದ್ದಾಗ ನೀವು ಬೈ ಮಾಡ್ಬೋದು. ಬ್ಯೂಟಿಫುಲ್ ಬ್ಯಾಂಕಿಂಗ್ ಸ್ಟಾಕ್ ಅಂತ ಹೇಳ್ಬೋದು. ಲಾರ್ಜೆಸ್ಟ್ ಪ್ರೈವೇಟ್ ಬ್ಯಾಂಕ್ ಇನ್ ಇಂಡಿಯಾ. ಸೊ HDFC ಗ್ರೂಪ್ ಇದ್ದು ಕಣ್ಮುಚ್ಚಿ ಹಣ ಇನ್ವೆಸ್ಟ್ ಮಾಡ್ಬೋದು. ಸೊ ಲಾಸ್ಟ್ ಸ್ಟಾಕ್ ನಾವು ನೋಡೋದಾದರೆ ಲಾಸ್ಟ್ ಸ್ಟಾಕಿಗೆ ಬರೋಣ. ಲಾಸ್ಟ್ ಸ್ಟಾಕ್ ನಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ನಾವು ಈವರೆಗೂ ಡಿಸ್ಕಸ್ ಮಾಡಿದಂಥ ಫಸ್ಟ್ 4 ಸ್ಟಾಕ್ಸ್ ಅದೆಲ್ಲ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್, ಮತ್ತು ಒಂದು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್, ಅದು ಕೂಡ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್. ಸೊ ಪಬ್ಲಿಕ್ ಸೆಕ್ಟರ್ ಬ್ಯಾಂಕಲ್ಲಿ ನಾನು ಪಿಕ್ ಮಾಡೋದು ಅಂತ ಹೇಳಿದ್ರೆ ಈ ನನ್ನ 5 ಟಾಪ್ ಅಲ್ಲಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಒಂದು ಬೇಕಂತ ಹೇಳಿದ್ರೆ ಅದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮಾತ್ರ, ಬೇರೆ ಯಾವುದು ಇದರ ಹತ್ತಿರ ಬರೋದಿಲ್ಲ. ಬಟ್ ಕಂಪೇರಿಟಿವ್ಲಿ ಅದರ್ 4 ಸ್ಟಾಕ್ ಈ ಪರ್ಟಿಕ್ಯುಲರ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಟಾಕ್ ಸ್ವಲ್ಪ ಸ್ಲೋ ಆಗಿ ಹೋಗುತ್ತೆ, ಸ್ಲೋ ರಿಟರ್ನ್ ಕೊಡುತ್ತೆ. ಬಟ್ ಇದರ ಸೈಜ್ ನೀವು ನೋಡೋದಾದರೆ ತುಂಬ ದೊಡ್ಡ ಸೈಜ್ ಬ್ಯಾಂಕ್ ಇದು. ಇಂಡಿಯಾದಲ್ಲಿ ನಂಬರ್ 1 ಬ್ಯಾಂಕ್ ಪಬ್ಲಿಕ್ ಸೆಕ್ಟರಲ್ಲಿ. ಸೊ ಹ್ಯೂಜ್ ಇವ್ರ ಹತ್ರ ರೆವಿನ್ಯೂ ಸೋರ್ಸಸ್ ಇರುತ್ತೆ. ಸೊ ಹಾಗಾಗಿ ಯಾವುದೇ ನೀವು ಗೌರ್ಮೆಂಟ್ ಇದು ಪಾಲಿಸಿ ಬಂದರೆ ಸೊ ಇದರಿಂದ ನಡೆಯುತ್ತೆ. ಸೊ ಈ ಬ್ಯಾಂಕನ್ನು ಸಹ ನೀವು ಕನ್ಸಿಡರ್ ಮಾಡ್ಬೋದು. ಬಟ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡ್ತಿದ್ರೆ ಸ್ವಲ್ಪಕ್ಕಾದರೂ ನೀವು ಕನ್ಸಿಡರ್ ಮಾಡ್ಬೋದಾಗ್ತದೆ. ಸೊ ಈ ಕಂಪನಿದು ರಿಟರ್ನ್ ನಾನು ನೋಡೋದಾದರೆ 1 ಮಂತಲ್ಲಿ ನಿಮಗೆ 4%, 1 ಇಯರಲ್ಲಿ 139% ಕೊಟ್ಟಿದೆ. ಸೊ ತುಂಬ ವರ್ಷ ಇದು ಹೋಗಲೇ ಇಲ್ಲ. ಇಲ್ಲಿಂದ ನೀವು ನೋಡ್ಬೋದು ಸ್ವಲ್ಪ ಗ್ರೋತ್ ಕಡಿಮೆ ಕಾಣುತ್ತೆ. ಬಟ್ ಇದರಲ್ಲಿ ಸಹ ಪಾಸಿಬಿಲಿಟಿ ಇದೆ. ಚಾರ್ಟ್ ನೋಡುವಾಗ ನಿಮಗೆ ವಾಲಟಿಲಿಟಿ ಜಾಸ್ತಿ ಕಾಣುತ್ತೆ. ಬಟ್ ಯಾವಾಗಾದರೂ ನಿಮಗೆ ಡಿಪ್ ಕರೆಕ್ಷನ್ ಬಂದಾಗ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಅದರ್ವೈಸ್ ನಿಮ್ಮ ಹತ್ರ 4 ಸ್ಟಾಕ್ಸ್ ಹಾಕಂತ ಹೇಳಿದ್ರೆ 4 ಕನ್ಸಿಡರ್ ಮಾಡಿ. ತುಂಬ ರಿಸ್ಕಿ ಇನ್ವೆಸ್ಟರ್ಸ್ ಇದ್ದರೆ ನೀವು ಇದರಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಬಟ್ ಲಾಂಗ್ ಟರ್ಮ್ ಹೊರೈಸನಲ್ಲಿ ನೋಡುವಾಗ ಈ ಸ್ಟಾಕ್ಸ ನಿಮಗೆ ಒಳ್ಳೆ ರಿಟರ್ನ್ ಕೊಡುತ್ತೆ. ಫ್ರೆಂಡ್ಸ್, ಇದಿಷ್ಟು ನನ್ನ ಟಾಪ್ 5 ಬ್ಯಾಂಕಿಂಗ್ ಸ್ಟಾಕ್ಸ್ ಆಗಿತ್ತು. ಸೊ ನಾನು ಶುರುವಿಗೆ ಹೇಳಿದಾಗೆ ನಾನು ಬ್ಯಾಂಕಿಂಗ್ ಸ್ಟಾಕನ್ನು ಯಾಕೆ ನಾನು ಸಜೆಸ್ಟ್ ಮಾಡ್ತಾ ಇದ್ದೇನೆ ಅಂತ, ಅಥವಾ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ನಾವು ಹೇಳಿದರೆ, ನೋಡಿ ನಮ್ಮದು ಎಕಾನಮಿ ಎಮರ್ಜಿಂಗ್ ಎಕಾನಮಿ, ತುಂಬ ಫ್ಯೂಚರಲ್ಲಿ ತುಂಬ ಗ್ರೋತ್ ಅಪರ್ಚುನಿಟೀಸ್ ತುಂಬ ಇರೋದ್ರಿಂದ, ಕಂಟ್ರಿ ತುಂಬ ಗ್ರೋ ಆಗೋ ಚಾನ್ಸಸ್ ಇರೋದ್ರಿಂದ, ಸೊ ಕಂಟ್ರಿ ಗ್ರೋ ಆಗಬೇಕಂತ ಹೇಳಿದರೆ ಬ್ಯಾಂಕಿನ ರೋಲ್ಸ್, ಬ್ಯಾಂಕಿದ್ದು ರೆಸ್ಪಾನ್ಸಿಬಿಲಿಟಿ, ಬ್ಯಾಂಕಿನ ಕಾಂಟ್ರಿಬ್ಯೂಷನ್ಸ್ ತುಂಬ ಜಾಸ್ತಿ ಇರುತ್ತೆ. ಸೊ ದೇಶ ಹೇಗೆ ಅಥವಾ ಕಂಟ್ರಿ ನಮ್ಮದು ಹೇಗೆ ಗ್ರೋ ಆಗುತ್ತೆ ಅದರಲ್ಲಿ ಬ್ಯಾಂಕಿದ್ದು ಕಾಂಟ್ರಿಬ್ಯೂಷನ್ ಇರುತ್ತೆ. ಆ ಕಾಂಟ್ರಿಬ್ಯೂಷನ್ ಜೊತೆಗೆ ಬ್ಯಾಂಕ್ ಸಹ ಬೆಳೆಯುತ್ತೆ. ಸೊ ಇದೆಲ್ಲರದ್ದು ರಿಸಲ್ಟ್ ನಮಗೆ ಅದರದ್ದು ಇನ್ವೆಸ್ಟರ್ಸಿಗೆ ಕೂಡ ಸಿಗ್ತದೆ. ಹಾಗಾಗಿ ಬ್ಯಾಂಕಿಂಗ್ ಸ್ಟಾಕನ್ನು ನಾವು ಈ ಟೈಮಲ್ಲಿ ಕನ್ಸಿಡರ್ ಮಾಡೋದು ಜಾಣತನ ಅಂತ ಹೇಳ್ಬೋದು. ಮತ್ತು ನಾವು ಈಗೆಲ್ಲ ನೋಡಿದ್ವಿ, ಕಳೆದ 1-2 ವರ್ಷದಿಂದ ಮಾರ್ಕೆಟಲ್ಲಿ ಕ್ರ್ಯಾಶ್ ಆಗಿತ್ತು ಕೊರೋನಾದಿಂದ. ಅಲ್ಲಿಂದ ತುಂಬ ಮೇಲೆ ಅಂದರೆ ಹೈ ಟೈಮ್ವರೆಗೂ ಸೆನ್ಸೆಕ್ಸ್ ಹಿಟ್ ಆಗಿದೆ, ನಿಫ್ಟಿ ಸಹ ಹಿಟ್ ಆಗಿದೆ. ಆಫ್ಟರ್ ಕೊರೋನಾ ಎಲ್ಲ ಸ್ಟಾಕ್ ರಿಕವರಿ ಆದರೆ ಎಲ್ಲ ಸೆಕ್ಟರಲ್ಲಿ ಗ್ರೋತ್ ನಮಗೆ ಸಿಗ್ತದೆ. ಬಟ್ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಎಕ್ಸ್ಪೆಕ್ಟೆಡ್ ಗ್ರೋತ್ ಅಥವಾ ಗ್ರೋತೇ ಇಲ್ಲ ಅಂತ ಹೇಳ್ಬೋದು. ಉಳಿದ ಎಲ್ಲ ಸೆಕ್ಟರ್ಸ್ ನಿಮಗೆ ಪರ್ಫಾರ್ಮೆನ್ಸ್ ಚೆನ್ನಾಗಿ ತೋರಿಸ್ತಾ ಇದೆ. ಸೊ ಈಗ ನೆಕ್ಸ್ಟ್ ಪಾಸಿಬಲ್ ಇರುವಂಥ ಚಾನ್ಸ್ ಏನಪ್ಪ ಅಂತ ಹೇಳಿದ್ರೆ ಬ್ಯಾಂಕಿಂಗ್ ಸೆಕ್ಟರ್ ತುಂಬ ಹೈ ರಿಟರ್ನ್ ಕೊಡುವಂಥ ಚಾನ್ಸಸ್ ಇದೆ.
ಯಾಕಂತ ಹೇಳಿದರೆ ಅದು ಸೆಕ್ಟೋರಿಯಲ್ಲಿ ಯಾವಾಗಲೂ ಒಂದು ಸೈಕಲ್ ಥರ ಇರುತ್ತೆ. ಒಂದು ಸೆಕ್ಟರ್ ಗ್ರೋತ್ ಕೊಟ್ಟಾದ ನಂತರ ಅದು ಅಲ್ಲಿಗೆ ಸ್ಟ್ಯಾಗ್ನೇಟ್ ಆಗುತ್ತೆ. ನೆಕ್ಸ್ಟ್ ಈಗ ನಾವು ನೋಡಿರ್ಬೋದು ಕೆಮಿಕಲ್ ಸೆಕ್ಟರ್ಸ್, ಫಾರ್ಮಾ ಸೆಕ್ಟರ್ಸ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಪ್ರಿವಿಯಸ್ ಕೆಲವು ಕ್ವಾರ್ಟ್ರಲ್ಲಿ. ಸೊ ಮೆಟಲ್ ಸಹ ಪರ್ಫಾರ್ಮ್ ಮಾಡ್ತು, ರಿಯಲ್ ಎಸ್ಟೇಟ್ ಸಹ ಈಗ ನೆಕ್ಸ್ಟ್ ಮಾಡ್ತಾ ಇದೆ. ಹಾಗೆ ಅದೇ ಥರ ಬ್ಯಾಂಕಿಂಗ್ ಸಹ ನೆಕ್ಸ್ಟ್ ಒಳ್ಳೆ ಪರ್ಫಾರ್ಮ್ ಮಾಡ್ಬೋದು ಅಂತ ಎಲ್ಲರದು ಗೆಸ್ಸಿಂಗ್ ಇದೆ. ಹಾಗಾಗಿ ಸೊ ಬ್ಯಾಂಕಿಂಗ್ ಸ್ಟಾಕ್ ಅದರಲ್ಲಿ ಈ ಟಾಪ್ 5 ಬ್ಯಾಂಕ್ಸ್ ತುಂಬ ಚೆನ್ನಾಗಿ ರಿಟರ್ನ್ ಮಾಡುವಂಥ ಎಲ್ಲ ಚಾನ್ಸಸ್ ಇದೆ. ಹಾಗೆ ನಾವು ನೋಡೋದಾದರೆ ಈಗ ನಿಫ್ಟಿ ಮತ್ತು ಸೆನ್ಸೆಕ್ಸಲ್ಲಿ ನೀವು ಮೇಜರ್ ಪೋರ್ಷನನ್ನು ನೀವು ಕನ್ಸಿಡರ್ ಮಾಡಿದರೆ ಬ್ಯಾಂಕ್ ಮತ್ತು NBFC ಶೇರ್ಗಳದ್ದು ಪೋರ್ಷನ್ ಜಾಸ್ತಿ ಇರುತ್ತೆ. ಹಾಗಾಗಿ ಸೊ ಯಾವಾಗ ಬ್ಯಾಂಕ್ ಶೇರ್ಸ್ ಜಾಸ್ತಿ ಆಗುತ್ತೆ ಆವಾಗ ಗ್ರೋತ್ ಇನ್ನೂ ಜಾಸ್ತಿ ಬರುತ್ತೆ. ಸೊ ಇನ್ನೂ ಜಾಸ್ತಿ ಗ್ರೋತ್ ಆದಾಗ, ಮಾರ್ಕೆಟ್ ಹೈ ಇದ್ದಾಗ ಇನ್ನೂ ಹೊಸ ಇನ್ವೆಸ್ಟರ್ಸ್, FI ಇನ್ವೆಸ್ಟರ್ಸ್ ಎಲ್ಲ ಬರ್ತಾರೆ. ಅವರೆಲ್ಲ ಬಂದು ಇಂಥ ಲಾರ್ಜ್ ಕ್ಯಾಪ್ ಬ್ಯಾಂಕಿಂಗ್ ಸ್ಟಾಕ್ಸ್ ಆಗಲಿ ಅಥವಾ ಲಾರ್ಜ್ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂಥ ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಸೊ ಅದರಲ್ಲೆಲ್ಲ ಬೆನಿಫಿಟ್ ತಗೊಳ್ಬೇಕಂತ ಹೇಳಿದ್ರೆ ಈ ಟಾಪ್ 5 ಬ್ಯಾಂಕ್ಸ್ಗೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿದರೆ ಗುಡ್ ರಿಟರ್ನ್ ಎಕ್ಸ್ಪೆಕ್ಟೆಡ್ ಅಂತ ನಾನು ಹೇಳ್ಬೋದು. ಸೊ ಈಗ ನಾನು ಈ ವಿಡಿಯೋವನ್ನು ಮಾಡಿರೋದು ಎಜುಕೇಟಿವ್ ಪರ್ಪಸ್ಗೋಸ್ಕರ. ಸೊ ಇದು ಯಾವುದೇ ಥರದ ರೆಕಮೆಂಡೇಷನ್ಸ್ ಅಲ್ಲ. ನೀವು ಹೋಗಿ ಸೀದಾ ನಾಳೆ ಮಾರ್ಕೆಟ್ ಓಪನ್ ಆದ ತಕ್ಷಣ ಇದನ್ನು ಹೋಗಿ ಬೈ ಮಾಡಬೇಕಂತಲ್ಲ. ನೀವು ನಿಮ್ಮ ಓನ್ ರಿಸರ್ಚ್ ಮಾಡಬೇಕಾಗ್ತದೆ. ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ನೀವು ಕೇಳಿಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ. ಸೊ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಚೆನ್ನಾಗಿ ಅದರ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡು ಮಾಡೋದು ತುಂಬ ಒಳ್ಳೆಯದು. ಸೊ ನಾನು ಇದೇ ಥರ ನಿಮಗೆ ಈ ಕಂಟೆಂಟ್ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಇದೇ ಥರ ನಾನು ಬೇರೆ ಸ್ಟಾಕ್ಸ್ಗಳ ಬಗ್ಗೆ ವಿಡಿಯೋ ಮಾಡಿ ಪ್ರೆಸೆಂಟ್ ಮಾಡ್ತಾ ಇರ್ತೇನೆ. ಈ ವಿಡಿಯೋದಲ್ಲಿ ಹೇಳಿರುವಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ನೀವು ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸಿಗೆ ಶೇರ್ ಮಾಡ್ಬೋದು. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.